ಕರ್ನಾಟಕ ಸರ್ಕಾರದ ಒತ್ತಾಯದ ಮೇರೆಗೆ ನಮ್ಮ ದಕ್ಷಿಣ ಭಾರತದ ಕೆಲವು ರಾಜ್ಯ ತಮಿಳುನಾಡು, ಕೇರಳ, ಲಕ್ಷದ್ವೀಪ್, ಕರ್ನಾಟಕ, ಪುದುಚೇರಿ ಈ 5 ಮಂತ್ರಿಗಳು ಮತ್ತು ಆಫೀಸರ್ಸ್ ಸಭೆಯನ್ನ ಇವತ್ತು ಮೋಹನ್ ಲಾಲ್ ರವರು, ನಮ್ಮ ಸೆಂಟ್ರಲ್ ಮಿನಿಸ್ಟರ್, ಪವರ್ ಮಿನಿಸ್ಟರ್ ಮನೋಹರ್ ಲಾಲ್ ಅವರು ತೆಗೆದುಕೊಂಡಿದ್ರು. ಇನ್ನ ಚರ್ಚೆ ಬೇಕಾದಷ್ಟು ನಡೀತಾ ಇದೆ. ನಮ್ಮೆಲ್ಲ ಪ್ರಾಬ್ಲಮ್ಸ್ ಎಲ್ಲ ಅವ್ರ ಮುಂದೆ ಇಟ್ಟಿದ್ದೇವೆ. ಇನ್ನ ಹಣ ಏನ್ ಕೊಡ್ತೀವಿ ಅಂತ ಅವ್ರೇನು ಹೇಳಿಲ್ಲ. ಬಟ್ 15th ಕಮಿಷನ್ ಇಂದ ಕೂಡ ಏನು ಮಾತು ಕೊಟ್ಟಿದ್ರು ಆ ಮಾತು ಪ್ರಕಾರ ಆಗಿಲ್ಲ. ಈಗ 16ನೇ ಕಮಿಷನ್ಗೂ ಕೂಡ 16th ಕಮಿಷನ್ಗೆ ಕೆಲವು ಪ್ರಪೋಸಲ್ಸ್ ಎಲ್ಲ ಇಟ್ಟಿದ್ದೇವೆ. ಸೊ ಎಲ್ಲ ನಮ್ಮ ಅರ್ಬನ್ ಬೆಂಗಳೂರು ಸಿಟಿ ಒಂದೇ ಅಲ್ಲ, ಪಟ್ಟಣಗಳು ಮತ್ತು ಕಾರ್ಪೊರೇಷನ್ಗಳು, ಅರ್ಬನ್ ಲೋಕಲ್ ಬಾಡೀಸ್ ಕೆಲವು ಅನೇಕ ವಿಚಾರಗಳನ್ನ ಸಪರೇಟ್ ಮೀಟಿಂಗ್, ಒಂದೊಂದು ರಾಜ್ಯದ ಸಪರೇಟ್ ಮೀಟಿಂಗ್ ಕೂಡ ಅವ್ರು ಮಾಡಿದ್ದಾರೆ. ಅವರ ಪ್ರಾಕ್ಟೀಸಸ್ ತಿಳಿಸಿದ್ದಾರೆ, ನಮ್ಮ ಪ್ರಾಕ್ಟೀಸಸ್ ನಾವು ತಿಳಿಸಿದ್ದೇವೆ. ನಾವು ಬೇರೆ ರಾಜ್ಯಗಳಿಗೆ ಲೆಕ್ಕ ಹಾಕೊಂಡ್ರೆ ನಮ್ಮ ರಾಜ್ಯ ಬಹಳ ವ್ಯವಸ್ಥಿತವಾಗಿ ಅರ್ಬನೈಸೇಷನ್ ವಿಚಾರದಲ್ಲಿ ನಮ್ಮ ಪ್ರಾಕ್ಟೀಸಸ್ ಬಹಳ ಮುಂದಿದೆ. ಆ ವಿಚಾರ ಎಲ್ಲ ನಾವು ಮಾತಾಡಿದ್ವಿ. ಅವರು ಫೈನಾನ್ಸ್ ಲಾಸ್ಟ್ ಅಲ್ಲಿ ಏನ್ ನಮ್ಗೆ ಹಣ ಕೊಡ್ತೀವಿ ಅಂತ ಹೇಳ್ತಾರೆ, ಯಾವ ರೀತಿ ಮಾಡ್ತಾರೆ ಅದಾದ್ಮೇಲೆ ಮಾಡ್ತೀವಿ. ಬಟ್ ನಮ್ದೆಲ್ಲ ಏನೇನು ನಾವು ತೆಗೆದುಕೊಂಡಿದ್ದೇವೆ, ರಿಫಾರ್ಮ್ಸ್ ಏನ್ ತೆಗೆದುಕೊಂಡಿದ್ದೇವೆ, ಎಲ್ಲ ಜನರ ಆಸ್ತಿ ಗ್ಯಾರಂಟಿ ಬಗ್ಗೆ ನಾವು ತೆಗೆದುಕೊಂಡಿದ್ದೇವೆ. ಎ ಖಾತಾಯಿಂದ ಬಿ ಖಾತಾ ಮಾಡೋದ್ ಬಗ್ಗೆ ಏನ್ ನಾವು ತೆಗೆದುಕೊಂಡಿದ್ದೇವೆ, ಏನ್ ನಮ್ಮ ಟನಲ್ ರೋಡ್ಸ್ ಬಗ್ಗೆ ಏನ್ ನಾವು ತೆಗೆದುಕೊಂಡಿದ್ದೇವೆ, ಫ್ಲೈಯರ್ಸ್ ಬಗ್ಗೆ ತೆಗೆದುಕೊಂಡಿದ್ದೇವೆ. ಎಲ್ಲದಕ್ಕೂ ಬಹಳ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಮುಂದಕ್ಕೆ ಅವರು ನಮಗೆ ಎಲ್ಲಾ ತರದ, ಯಾಕಂದ್ರೆ ಬೆಂಗಳೂರು ಬಹಳ ಇಂಪಾರ್ಟೆಂಟ್ ಇದೆ, ಗ್ಲೋಬಲ್ ಸಿಟಿ ಇದೆ ಅಂತ ಹೇಳಿ ಪ್ರೈಮ್ ಮಿನಿಸ್ಟರ್ ಹೇಳಿದ ಮಾತನ್ನು ಮತ್ತೆ ಅವರು ರಿಪೀಟ್ ಮಾಡಿದ್ದಾರೆ. ಸೊ ಅದಕ್ಕೆ ಎಲ್ಲರೂ ಸಹಕಾರವನ್ನು ಕೊಡಬೇಕಾಗಿದೆ. ಸೊ ಅವ್ರು ಏನ್ ಫಸ್ಟ್ ಏನ್ ಕೊಡ್ತಾರೆ ಲಾಸ್ಟ್ ಅಲ್ಲಿ ಅವರು ತಿಳಿಸ್ತಾರೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ನಮ್ಮ ಬೈರತಿ ಸುರೇಶ್ ಅವರು ಮತ್ತು ನಮ್ಮ ರಹೀಂ ಖಾನ್ ಅವರು ಕೂಡ ಅವರವರ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟಂತೆ ಏನಾಗಬೇಕು, ನಗರಗಳಲ್ಲಿ ಯಾವ ರೀತಿ ಬದಲಾವಣೆಗಳನ್ನು ತರಬೇಕು ಅನ್ನೋದು ಕೂಡ ಅವರು ತಿಳಿಸಿದ್ದಾರೆ. ನೋಡಪ್ಪ, ನೋಡ್ರಿ ಪಾಪ ಹುಡುಗ ಎಳಸು, ಅವನಿಗಿನ್ನ ಅನುಭವ ಇಲ್ಲ. ನಾನು ಅವನ ಹತ್ರ ಮಾತಾಡಕ್ಕೆ ಹೋಗಲ್ಲ. ಇಡೀ ಪ್ರಪಂಚ ಎಲ್ಲಿದೆ ಅಂತ ಆತ ಇನ್ನ ಗೊತ್ತಿಲ್ಲ. ಅವ್ರಿಗೆ ಟನಲ್ ಬೇಡ, ಯಾರು ಹೇಳಕ್ಕೆ? ಹೂಯಿಸಿ ಎಲೆಕ್ಷನ್ ನಿಂತ್ಕೊಳಕ್ ಹೇಳಿ, ಅಲ್ಲಿ ಹೋಗಿ ಸೆಂಟ್ರಲ್ ಮಿನಿಸ್ಟರ್ ಹೋಗಿ ಸೆಂಟ್ರಲ್ ಮಿನಿಸ್ಟರ್ ಆಗ್ಬಿಟ್ಟು, ಇಲ್ಲ ಪಾರ್ಲಿಮೆಂಟ್ ಅಲ್ಲಿ ತಂದ್ಬಿಟ್ಟು ಒಂದು ರೆಸಲ್ಯೂಷನ್ ಮಾಡ್ಲಿ, ಟನಲ್ಲೇ ಬೇಡ ಈ ಪ್ರಪಂಚದಲ್ಲಿ, ದೇಶದಲ್ಲಿ ಅಂತ ಅಂದ್ಬಿಟ್ಟು ಒಂದು ರೆಸಲ್ಯೂಷನ್ ಮಾಡ್ಲಿ. ಸುಮ್ನೆ ಏನೋ ಹೋಗ್ಲಿ ಅಂತ ನಾನೊಂದು ಮಾತಾಡಕ್ ಒಂದು ಚಾನ್ಸ್ ಕೊಟ್ರೆ ಏನೇನೋ ಮಾತಾಡ್ತಾರೆ. ನಾನು ಹೇಳಿದ್ದು ಗಂಡ ಫ್ಯಾಮಿಲಿ ಸೋಷಿಯಲ್ ಪ್ರಾಬ್ಲಮ್ ಅಂತ ಮೆಟ್ರೋಮನಿಯಲ್ ಇಶ್ಯೂನ ಈ ಕಾರಲ್ಲಿ ಬಿಟ್ಬಿಟ್ಟು, ಕಾರಲ್ಲಿ ಯಾಕೆ ಓಡಾಡ್ತಾ ಇದ್ದೀನಿ ಅಂತ, ಮೆಟ್ರೋಲ್ ಓಡಾಡ್ಲಿ, ಗೌರ್ಮೆಂಟ್ ಬಸ್ಸಲ್ಲಿ ಓಡಾಡ್ಲಿ, ಎಲ್ಲರೂ MLAಗಳು, ಮಂತ್ರಿಗಳು ಎಲ್ಲರೂ ಮೆಟ್ರೋಲೇ ಓಡಾಡ್ಲಿ. ಯಾರು ಬೇಡ ಅಂತ ಹೇಳ್ತಾ ಇದ್ದಾರೆ? ಆಟೋ ರಿಕ್ಷಾಲೇ ಓಡಾಡ್ಲಿ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲೇ ಓಡಾಡ್ಲಿ. ಕಾರ್ ಹಾಕ್ಬೇಕು? ಎಷ್ಟು ಲಕ್ಷ ಕಾರ್ ಇದೆ ಬೆಂಗಳೂರು ನಗರದಲ್ಲಿ? 1,30,00,000 ವೆಹಿಕಲ್ಸ್ ಬೆಂಗಳೂರಲ್ಲಿ ಇದೆ. ಅವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ನಾವು ಲ್ಯಾಂಗ್ವೇಜ್ ಯೂಸ್ ಮಾಡಿದ್ರು ಸರ್. DCM ಅವರು ಮದುವೆ ಮಾಡಿಸೋದಕ್ಕೋಸ್ಕರ ಈ ಪ್ರಾಜೆಕ್ಟ್ ಅನ್ನು ತಗೊಂಡಿದ್ದಾರೆ. ಅದಕ್ಕೆ ನಾನು ಹೇಳ್ತಾ ಇರೋದು ಎಳಸು ಅಂತ, ಖಾಲಿ ಟ್ರಂಕು ಅಂತ. 10 ರೂಪಾಯಿ ತಂದಿಲ್ಲ. ಈಗ ನೀವೆಲ್ಲ ಬಂದಿದ್ದೀರಿ, ಯಾರು ನೀವು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಬರಕ್ ಆಗ್ತದೇನ್ರಿ? ನೀವೆಲ್ಲ ನಿಮ್ ಗಾಡಿಲೇ ತೆಗೆದುಕೊಂಡು ಬರ್ಬೇಕು, ನಿಮ್ ಕ್ಯಾಮ್ರಾ ಹಿಡ್ಕೊಂಡು ಬರ್ಬೇಕು, ಇನ್ನೊಂದು ಬರ್ಬೇಕು. ಪ್ರತಿಯೊಂದು ಮಗು ಕರ್ಕೊಂಡು ಹೋಗ್ಬೇಕಾದ್ರು ಪೇರೆಂಟ್ಸ್ ಸ್ಕೂಲ್ ಬಸ್ ಅಲ್ಲಿ ಕಳಿಸ್ತಾರೆ. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಕಳಿಸು ಅಂತ ಹೇಳಕ್ ಆಗ್ತದ? ನಾವು ಇದನ್ನ ಮೆಟ್ರೋ ಕಳಿಸು ಅಂತ ಹೇಳಕ್ ಆಗ್ತದ? ಅವೆಲ್ಲ ಆಗದೆ ಹೋದ ಕತೆ. ಕೆಲ್ಸಕ್ಕೆ ಹೋದವ್ರು ಹೋಗ್ತಾರೆ. ಮೆಟ್ರೋ ಸಿಸ್ಟಮ್ ನ ನಮ್ಮ ರಾಜ್ಯದಲ್ಲಿ ಇವ್ರೇನ್ ತೆಗೆದುಕೊಂಡು ಬಂದಿಲ್ಲ, ಕಾಂಗ್ರೆಸ್. ಆಯ್ತಪ್ಪ, ನಿನ್ಗೆ ಅಧಿಕಾರ ಇತ್ತಲ್ಲ, ನೀನ್ ಮಾಡಿದ್ಯಾ? ನಿಮ್ ಗೌರ್ಮೆಂಟ್ ಏನ್ ಮಾಡ್ತು? ಎಷ್ಟು ಪಿಲ್ಲರ್ ಹಾಕಿದೀರಾ? ಎಷ್ಟು ಹಣ ತಂದಿದ್ದೀರಾ? ಮೆಟ್ರೋಲ್ಗೆ 12%, 11% ದುಡ್ಡು ಕೊಡ್ತಾ ಇದ್ದಾರೆ. ಇವತ್ತೇನಾದ್ರು ಕೊಟ್ರೆ ಇದು ನಮ್ಮ ಸ್ಟೇಟ್ ಗೌರ್ಮೆಂಟ್. ಪ್ರತಿಯೊಂದು ಲ್ಯಾಂಡ್ ಕಾಂಪನ್ಸೇಷನ್ಸ್ ಮತ್ತೊಂದೆಲ್ಲ ಸುಮ್ಮನೆ ಖಾಲಿ ಮಾತು. ಯು ಡೋಂಟ್ ಮ್ಯಾಚ್. ಅವನ ಬಗ್ಗೆ ನನ್ನ ಹತ್ರ ಯಾವ ಪ್ರಶ್ನೆನೂ ಕೇಳಕ್ ಹೋಗಬೇಡಿ. ಈಸ್ ವೇಸ್ಟ್ ಮೆಟೀರಿಯಲ್ ಅಕಾರ್ಡಿಂಗ್ ಟು ಮೀ. ಅವ್ರ ಪಾರ್ಟಿಲಿ ಕೆಲವು ಸೀನಿಯರ್ ಲೀಡರ್ಸ್ ಇದ್ದಾರೆ, ಅವ್ರಿಗೆ ಅರ್ಥ ಆಗ್ತದೆ. ಅಶೋಕ್ ಅರ್ಥ ಆಗ್ತದೆ, ಅಶ್ವತ್ಥನಾರಾಯಣ್ಗೆ ಅರ್ಥ ಆಗ್ತದೆ, ಬೊಮ್ಮಾಯಿಯವ್ರಿಗೆ ಅರ್ಥ ಆಗ್ತದೆ. ಇನ್ನು ಅಂತವ್ರು ಬೇಕಾದ್ರೆ ಉತ್ತರ ಕೊಡೋಣ. ನಮ್ಮ
ಜಗದೀಶ್ ಶೆಟ್ಟರ್ ಬೇಕಾರೆ ಅವ್ರು ಇದನ್ನ ಮಾಡಿ ಅಂತ ಹೇಳ್ತಾ ಇದ್ದಾರೆ, ಟ್ರಾಮ್ ಮಾಡಿ ಅಂತ ಹೇಳ್ತಾರೆ. ಸಾಧ್ಯನಾ? ಆಮೇಲೆ ಇದರಲ್ಲಿ ಅದೇನೋ ಇದನ್ನ ಪಾಪ ಜಗದೀಶ್ ಶೆಟ್ಟರ್ ಟ್ರೈ ಮಾಡಿದ್ರು ಅವ್ರ ಊರಲ್ಲಿ. ಯಾವ್ದೋ ಇದನ್ನ BRTS ಮಾಡಕ್ಕೆ ಜಾಗ ಇದೆಯಾ ಇಲ್ಲಿ? ಅವ್ನಿಗೆ ಲ್ಯಾಂಡ್ ಕಾಂಪನ್ಸೇಷನ್ ಎಷ್ಟಾಗಬೇಕು ಅನ್ನೋದು ಅವ್ನಿಗೆ ತಲೆಲೇ ಇಲ್ಲ. ಅವ್ರಿಗೆ ಅದು ಫ್ಲಾಪ್ ಆಯ್ತು ಅಲ್ಲೇ. ಅಲ್ಲ ತಲೆನೇ ಇಲ್ಲ. Sir, what was the discussion with the Manohar Lal Khattar ji? I don't want to speak any politics. ನೀವು ಅರ್ಬನ್ ಡೆವಲಪ್ಮೆಂಟ್ ವಿಚಾರ ಬಂದ ತಕ್ಷಣ ನಾನು ಮಾತಾಡಿದೀನಿ. ಯಾವ್ದು ಮಾತಾಡಕ್ ನಂಗೆ ಇಷ್ಟ ಇಲ್ಲ. I am telling you today I am very happy. The honorable one minute. Manohar Lal Khattar Sahab has come. I am very happy. He has come here to review. We are hosting that on our request. We are very kind enough. I think he is coming to know about the best practices of what is going on in Karnataka. We are setting a model on the good governance in Karnataka, either in any municipality, in any corporation, or it is the GBA. We are doing the best. I think they have appreciated, and this is a global city. We have convinced them that is a very big, large population. About 41% of the population on the state is in the urban sector. And we wanted to give a better transport. They have to understand. Even they have given some suggestion. Definitely, let us look at it. I think we need more funds. There was earlier, we had various schemes from the central government. Now they have stopped. But now they have requested. Let us see. News First, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.